ಹೌದು, ಈಗ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಅಥವಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇವರು ಚಿಕ್ಕ ಚಿಕ್ಕ ಒಂದು ವಿಷಯಕ್ಕಾಗಿ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ? ಎಷ್ಟೊಂದು ಜನ 730ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದೆ. ಎಲ್ಲಿದೆ ಸರ್ಕಾರ? ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಒಬ್ಳು ಹೆಣ್ಮಕ್ಳಾಗಿ 3 ಕೋಟಿ ಹೆಚ್ಚು ಹೆಣ್ಮಕ್ಳಿದ್ದಾರೆ. ಅವರ ಬಗ್ಗೆ ಇವರಿಗೆ ಕಾಳಜಿ ಎಲ್ಲಿದೆ? CT ರವಿಯವ್ರದ ಒಂದು ಇಶ್ಯೂ ಎತ್ಕೊಂಡು ಅದರಲ್ಲೇ ಹೋರಾಟ ಮಾಡಿಕೊಂಡು ಅದರಲ್ಲೇ ಕಾಲ ಕಳೀತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 730ಕ್ಕೂ ಬಾಣಂತಿಯರು ಹೆಣ್ಮಕ್ಳುಗಳು ಸಾವಾಗಿದೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲಾದರೂ ಒಂದು ಕಡೆ ಹೋಗಿ ಅವರು ಅಟೆಂಡ್ ಆಗಿದಾರ? ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದೆಯಾ ಅವ್ರಿಗೆ? ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಅವರು ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಸಚಿವರಾಗಿರುವಂಥದ್ದು. ಸರ್ಕಾರ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಸರ್. ಬೆಳಗ್ಗೆದ್ರೆ CT ರವರ ಬಗ್ಗೆ ಇಶ್ಯೂ ಆಗಿ ಹೈಲೈಟ್ ಆಗಿ ಹೊರಟಿದ್ದಾರೆ. ಹೈಲೈಟ್ ಆಗೋದಕ್ಕೆ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ. ಇವ್ರಿಗೆ ಶೀಘ್ರದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಆಗ 40% ಆರೋಪವನ್ನು ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರು ಈ ಸರ್ಕಾರದ ಮೇಲೆ 60% ಆರೋಪವನ್ನು ಮಾಡ್ತಾ ಇದ್ದಾರೆ. ದಾಖಲೆ ಕೊಡಿ ಏನಂತ ಮಾತನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅದ್ರ ಬಗ್ಗೆ ನಾನು ಡೀಪಾಗಿ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಇದ್ದಾಗ ಈ ಕಾಂಗ್ರೆಸ್ಸು ಸುಳ್ಳಿನ ಅಪವಾದವನ್ನು ಹೊರಿಸ್ತಾ ಇತ್ತು. ಆವಾಗ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಇವರ ಸರ್ಕಾರದಲ್ಲಿ ಆಗ್ತಾ ಇಲ್ವಾ? ಅದನ್ನ ಮುಖ್ಯಮಂತ್ರಿಗಳು ಸ್ಟೀಕರ್ ಅನ್ನ ಅಂಟಿಸ್ತಾ ಇದ್ರು, ರೋಡ್ನಲ್ಲೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅವ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅವರು ಹೆಚ್ಚಿನ ರೀತಿ ಗಮನವನ್ನು ಕೊಡಬೇಕಾಗ್ತದೆ. ಕೆಲಸಗಳೇ ಆಗ್ತಾ ಇಲ್ಲ. LOC ₹1 ರಿಲೀಸ್ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದನ್ನ ಅವ್ರು ಹೇಳ್ಕೊತಾ ಇಲ್ಲ ಇಲ್ಲೋ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.